ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮಾರ್ಕೆಟ್ ಅನಾಲಿಸಿಸ್ ಚಾನಲ್. ಪ್ರೀವಿಯಸ್ ವಿಡಿಯೋದಲ್ಲಿ ರೈತನ ಒಂದು ಎಕ್ಸಾಂಪಲ್ ತಗೊಂಡು ನಿಮಗೆ ಫ್ಯೂಚರ್ ಕಾಂಟ್ರಾಕ್ಟ್ ಏನು ಅಂತ ಎಕ್ಸ್ಪ್ಲೈನ್ ಮಾಡಿದ್ದೆ. ಅದನ್ನೇ ಇವತ್ತು ಶೇರ್ ಮಾರ್ಕೆಟ್ನಲ್ಲಿ ಯಾವ ರೀತಿ ಅಪ್ಲೈ ಮಾಡೋದು ಅಂತ ನೋಡೋಣ. ನೀವು ಕೂಡ ಶೇರ್ ಮಾರ್ಕೆಟ್ನಲ್ಲಿ ಯಾವುದಾದ್ರೂ ಒಂದು ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿರ್ತೀರಾ. ಅದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ಅಂದರೆ 1 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವರ್ಷಗಳವರೆಗೆ. ಆದರೆ ಕೆಲವು ದಿನಗಳು ಅಥವಾ ಕೆಲವು ತಿಂಗಳುಗಳ ಮಟ್ಟಿಗೆ ಆ ಕಂಪನಿಯ ಶೇರ್ ಪ್ರೈಸು ಕಡಿಮೆ ಆಗಬಹುದು ಅಂತ ನಿಮಗೆ ಅನ್ನಿಸ್ತಾ ಇರುತ್ತೆ. ಅದು ಆ ಕಂಪನಿಯ ಯಾವುದಾದರೂ ಒಂದು ನ್ಯೂಸ್ನಿಂದ ಆಗಿರಬಹುದು, ಮತ್ತು ಯಾವುದಾದ್ರೂ ಒಂದು ರೀಸನ್ನಿಂದ ಆಗಿರಬಹುದು. ಅಂತಹ ಸಂದರ್ಭದಲ್ಲಿ ನಿಮ್ಮ ಇನ್ವೆಸ್ಟ್ಮೆಂಟ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಶೇರ್ ಮಾರ್ಕೆಟಲ್ಲಿ ಒಂದು ದಾರಿ ಇದೆ. ಅಂತಹ ಸಂದರ್ಭದಲ್ಲಿ ಆ ಕಂಪನಿಯ ಫ್ಯೂಚರ್ ಕಾಂಟ್ರಾಕ್ಟ್ನ ನೀವು ಸೇಲ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ನೀವು ಯಾವುದಾದ್ರೂ ಒಂದು ಕಂಪನಿಯ ಶೇರ್ಗಳನ್ನು 200 ರೂಪಾಯಿಗೆ ಒಂದರಂತೆ ಪರ್ಚೇಸ್ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ. ಮುಂದಿನ ಕೆಲವು ದಿನಗಳಲ್ಲಿ ಆ ಶೇರ್ ಪ್ರೈಸು 150 ರೂಪಾಯಿಗೆ ಬರಬಹುದು. ಅಂತಹ ಸಂದರ್ಭದಲ್ಲಿ ನೀವು ಏನು ಮಾಡ್ಬೋದು ಅಂದರೆ ಆ ಕಂಪನಿಯ ಫ್ಯೂಚರ್ ಕಾಂಟ್ರಾಕ್ಟ್ನ ಸೇಲ್ ಮಾಡಬಹುದು. ಇಲ್ಲಿ ಒಂದು ಕ್ವಶನ್ ರೈಸ್ ಆಗುತ್ತೆ. ಏನಪ್ಪ ಅಂದರೆ, ಆ ಕಂಪನಿಯ ಪ್ರೈಸ್ ಕಡಿಮೆ ಆಗ್ತಾ ಇದೆ ಅಂತ ಅಂದರೆ ಈಕ್ವಿಟಿನ ನಾವು ಯಾಕೆ ಸೇಲ್ ಮಾಡಬಾರ್ದು? ಇಲ್ಲಿ ನಾವು 2 ಪಾಯಿಂಟ್ಗಳಿಂದ ನೋಡಬೇಕಾಗುತ್ತೆ. ಮೊದಲನೇದು, ನಾವು ಯಾವುದಾದ್ರೂ ಒಂದು ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ಅಂದರೆ 1 ವರ್ಷಕ್ಕಿಂತ ಜಾಸ್ತಿ ವರ್ಷಗಳವರೆಗೆ. ಯಾವುದೋ ಒಂದು ಸಣ್ಣ ಪುಟ್ಟ ವಿಚಾರಕ್ಕಾಗಿ ಪ್ರತಿ ಸಾರಿ ಈಕ್ವಿಟಿನ ಸೇಲ್ ಮಾಡೋದ್ರಿಂದ ನಮಗೆ ಲಾಭ ಆಗೋದಿಲ್ಲ. ಇನ್ನೊಂದು ಪಾಯಿಂಟ್ ಏನಪ್ಪ ಅಂದರೆ ಟ್ಯಾಕ್ಸ್. STCG, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಕೂಡ ನಮ್ಮ ಮೇಲೆ ಬೀಳುತ್ತೆ. ಹಾಗಾಗಿ 1 ವರ್ಷಕ್ಕಿಂತ ಮುಂಚೆನೇ ನಾವು ಸೇಲ್ ಮಾಡೋದ್ರಿಂದ ನಮಗೆ ಯಾವುದೇ ಲಾಭ ಆಗೋದಿಲ್ಲ. ಇಂತಹ ಸಂದರ್ಭದಲ್ಲಿ ನಾವು ಆ ಕಂಪನಿಯ ಫ್ಯೂಚರ್ ಟ್ರೇಡ್ನ ಮಾಡಬಹುದು. ಆದರೆ ಅದಕ್ಕಿಂತ ಮುಂಚೆ ನಮಗೆ ಫ್ಯೂಚರ್ ಕಾಂಟ್ರಾಕ್ಟ್ ಬಗ್ಗೆ ಮತ್ತು ಅದರ ಟ್ರೇಡಿಂಗ್ ಬಗ್ಗೆ ಸಂಪೂರ್ಣ ವಿವರ ಗೊತ್ತಿರಬೇಕು. ಈ ವಿಡಿಯೋದಲ್ಲಿ ನಾವು ಫ್ಯೂಚರ್ ಪ್ರೈಸ್ ಯಾವ ಥರ ಡಿಸೈಡ್ ಆಗುತ್ತೆ, ಎಕ್ಸ್ಪೈರಿ ಅಂದರೆ ಏನು, ಕಾಂಟ್ರಾಕ್ಟ್ ಅಂದರೆ ಏನು, ಲಾಟ್ ಸೈಜ್ ಅಂದರೆ ಏನು, ಮಾರ್ಜಿನ್ ಮತ್ತು ಲೀವರೇಜ್ ಅಂದರೆ ಏನು, ಫ್ಯೂಚರ್ ಕಾಂಟ್ರಾಕ್ಟ್ನಲ್ಲಿ ಯಾವ ಥರ ಸೆಟಲ್ಮೆಂಟ್ ಆಗುತ್ತೆ, ಈ ಎಲ್ಲ ವಿಚಾರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಪ್ರೀವಿಯಸ್ ವಿಡಿಯೋದಲ್ಲಿ ನಾ ಹೇಳಿದಾಗೆ ರೈತ ಮತ್ತು ಡೀಲರ್ ಮಧ್ಯೆ ಒಂದು ಅಗ್ರಿಮೆಂಟ್ ಆಗಿತ್ತು. ಅದು 31 ಮಾರ್ಚ್ಗೆ ಎಂಡ್ ಆಗ್ತಾ ಇತ್ತು. ಆಮೇಲೆ ಆ ಕಾಂಟ್ರಾಕ್ಟ್ ಎಕ್ಸ್ಪೈರ್ ಆಗುತ್ತೆ. ಅದೇ ಥರ ಫ್ಯೂಚರ್ ಕಾಂಟ್ರಾಕ್ಟ್ನಲ್ಲೂ ಕೂಡ ಎಕ್ಸ್ಪೈರಿ ಇರುತ್ತೆ. ಫ್ಯೂಚರ್ ಕಾಂಟ್ರಾಕ್ಟ್ ಯಾವಾಗ ಎಕ್ಸ್ಪೈರಿ ಆಗುತ್ತೆ ಅನ್ನೋದ್ರ ಮೇಲೆ 3 ಥರ ಫ್ಯೂಚರ್ ಕಾಂಟ್ರಾಕ್ಟ್ಗಳು ನಮಗೆ ಟ್ರೇಡ್ ಮಾಡೋಕ್ಕೆ ಸಿಗುತ್ತೆ. ಮೊದಲನೇದು ನಿಯರ್ ಫ್ಯೂಚರ್ ಕಾಂಟ್ರಾಕ್ಟ್, ಎರಡನೇದು ನೆಕ್ಸ್ಟ್ ಫ್ಯೂಚರ್ ಕಾಂಟ್ರಾಕ್ಟ್, ಮೂರನೇದು ಫಾರ್ ಫ್ಯೂಚರ್ ಕಾಂಟ್ರಾಕ್ಟ್. ಸೊ ನಿಯರ್, ನೆಕ್ಸ್ಟ್, ಫಾರ್ ಫ್ಯೂಚರ್ ಕಾಂಟ್ರಾಕ್ಟ್ನಲ್ಲಿ ನಿಯರ್ ಫ್ಯೂಚರ್ ಕಾಂಟ್ರಾಕ್ಟ್ ಅಂದರೆ ಈಗ ಪ್ರೆಸೆಂಟ್ ಯಾವ ತಿಂಗಳು ನಡೀತಾ ಇರುತ್ತಲ್ಲ ಅದನ್ನು ನಿಯರ್ ಫ್ಯೂಚರ್ ಕಾಂಟ್ರಾಕ್ಟ್ ಅಂತ ಕರಿತೀವಿ. ನೆಕ್ಸ್ಟ್ ಫ್ಯೂಚರ್ ಕಾಂಟ್ರಾಕ್ಟ್ ಅಂದರೆ ಆ ತಿಂಗಳು ಮುಗಿದ ಮೇಲೆ ನೆಕ್ಸ್ಟ್ ಯಾವ ತಿಂಗಳು ಬರುತ್ತೆ ಅದನ್ನು ನಾವು ನೆಕ್ಸ್ಟ್ ಫ್ಯೂಚರ್ ಕಾಂಟ್ರಾಕ್ಟ್ ಅಂತ ಕರಿತೀವಿ. ಅದೇ ಥರ ಫಾರ್ ಫ್ಯೂಚರ್ ಕಾಂಟ್ರಾಕ್ಟ್ ಅಂದರೆ ನೆಕ್ಸ್ಟ್ ಫ್ಯೂಚರ್ ಕಾಂಟ್ರಾಕ್ಟ್ ಯಾವ ತಿಂಗಳು ಮುಗಿದು ಅದರ ನೆಕ್ಸ್ಟ್ ತಿಂಗಳು ಯಾವ್ದು ಬರುತ್ತಲ್ಲ ಅದನ್ನು ಫಾರ್ ಫ್ಯೂಚರ್ ಕಾಂಟ್ರಾಕ್ಟ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಎಕ್ಸ್ಪೈರಿ ಅಂತ ಹೇಳಿದ್ರೆ ಆ ಕಾಂಟ್ರಾಕ್ಟ್ ಯಾವಾಗ ಎಕ್ಸ್ಪೈರ್ ಆಗುತ್ತೆ. ಇಂಡಿಯಾದ ಸ್ಟಾಕ್ ಮಾರ್ಕೆಟಲ್ಲಿ ಯಾವಾಗಲೂ ಫ್ಯೂಚರ್ ಕಾಂಟ್ರಾಕ್ಟ್ಗಳು ಎಕ್ಸ್ಪೈರಿ ಆಗೋದು ಆಯಾ ತಿಂಗಳ ಕೊನೆಯ ಗುರುವಾರ, ಅಂದರೆ ಲಾಸ್ಟ್ ಥರ್ಸ್ಡೇ ಆಫ್ ದ ಎವ್ರಿ ಮಂತ್ ಎಕ್ಸ್ಪೈರಿ ಆಗುತ್ತೆ. ಫಾರ್ ಎಕ್ಸಾಂಪಲ್, ಟಾಟಾ ಮೋಟಾರ್ಸ್ ಫ್ಯೂಚರ್ ಕಾಂಟ್ರಾಕ್ಟ್ನ ತಗೊಂಡಿದ್ದೀನಿ. ಇದರಲ್ಲಿ ನಿಯರ್ ಫ್ಯೂಚರ್ ಕಾಂಟ್ರಾಕ್ಟ್ 30th ಜನವರಿ 2025ಗೆ ಎಕ್ಸ್ಪೈರಿ ಆಗುತ್ತೆ. ನೆಕ್ಸ್ಟ್ ಫ್ಯೂಚರ್ ಕಾಂಟ್ರಾಕ್ಟು 27 ಫೆಬ್ರವರಿಗೆ ಎಕ್ಸ್ಪೈರಿ ಆಗುತ್ತೆ. ಫಾರ್ ಫ್ಯೂಚರ್ ಕಾಂಟ್ರಾಕ್ಟು 27 ಮಾರ್ಚ್ಗೆ ಎಕ್ಸ್ಪೈರಿ ಆಗುತ್ತೆ. ಈ ಎಲ್ಲ ದಿನಗಳು ಆ ತಿಂಗಳ ಕೊನೆಯ ಗುರುವಾರ ಆಗಿರುತ್ತೆ. ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಹೇಳಿದ್ದೇವೆ, ಈಕ್ವಿಟಿ ಮಾರ್ಕೆಟ್ ಆಗಿರ್ಬೋದು, ಫ್ಯೂಚರ್ ಮಾರ್ಕೆಟ್ ಆಗಿರ್ಬೋದು, ಎಲ್ಲವೂ ಕೂಡ ಸ್ಟ್ಯಾಂಡರ್ಡ್ ಮಾರ್ಕೆಟ್ ಅಂತ. ಇಲ್ಲಿ ನಾವು 1 ಶೇರು, 2 ಶೇರು, 5 ಅಥವಾ 10 ಶೇರ್ಗಳನ್ನ, ಅಂದರೆ ನಮಗೆ ಇಷ್ಟ ಬಂದಿರೋ ನಂಬರ್ಗಳಲ್ಲಿ ಶೇರ್ಗಳನ್ನು ಖರೀದಿ ಮಾಡೋದಕ್ಕೆ ಆಗೋದಿಲ್ಲ. ನಾವಿಲ್ಲಿ ಟ್ರೇಡ್ ಮಾಡಬೇಕು ಅಂತ ಅಂದರೆ ಒಂದು ಲಾಟ್ನಲ್ಲೇ ಟ್ರೇಡ್ ಮಾಡಬೇಕಾಗುತ್ತೆ. ಇಲ್ಲಿ ಒಂದು ಲಾಟ್ನಲ್ಲಿ ಬಹಳಷ್ಟು ಶೇರ್ಗಳಿರುತ್ತೆ. ಅದು ಎಷ್ಟಿರುತ್ತೆ ಅನ್ನೋದನ್ನು ಡಿಸೈಡ್ ಮಾಡೋದು ಸೆಬಿ ಮತ್ತು ಎಕ್ಸ್ಚೇಂಜ್. ಕೆಲವೊಂದು ಕಂಪನಿಗಳ ಲಾಟ್ ಸೈಜ್ನಲ್ಲಿ 1000 ಶೇರ್ ಇರ್ಬೋದು, ಅಥವಾ 2500 ಶೇರ್ ಇರ್ಬೋದು, ಅಥವಾ 250 ಶೇರ್ ಇರ್ಬೋದು. ಆ ಶೇರ್ನ ಪ್ರೈಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೆಲವೊಂದು ಕಂಪನಿಗಳ ಶೇರ್ ಪ್ರೈಸು ಜಾಸ್ತಿ ಇರುತ್ತೆ, ಆಗ ಲಾಟ್ ಸೈಜು ಕಡಿಮೆ ಇರುತ್ತೆ. ಇನ್ನು ಕೆಲವೊಂದು ಕಂಪನಿಗಳ ಶೇರ್ ಪ್ರೈಸು ಕಡಿಮೆ ಇರುತ್ತೆ, ಆಗ ಒಂದು ಲಾಟ್ನಲ್ಲಿ ಜಾಸ್ತಿ ಶೇರ್ಗಳಿರುತ್ತೆ. ಫಾರ್ ಎಕ್ಸಾಂಪಲ್, ಟಾಟಾ ಮೋಟಾರ್ಸ್ ಶೇರ್ನೇ ತಗೊಳ್ಳೋದಾದರೆ ಇವತ್ತಿನ ಪ್ರೈಸು 750 ರೂಪಾಯಿ ಇದೆ. ಅದರ ಲಾಟ್ ಸೈಜು 550 ಶೇರ್ ಇದೆ. ಇಲ್ಲಿ ಒಂದು ಸಾರಿ ಟಾಟಾ ಮೋಟಾರ್ಸ್ ಫ್ಯೂಚರ್ನ ಬೈ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ 550 ಶೇರ್ಗಳನ್ನ ಬೈ ಮಾಡ್ತಾ ಇದ್ದೀವಿ ಅಂತ ಅರ್ಥ. ಅದೇ ಥರ ಟಾಟಾ ಮೋಟಾರ್ಸ್ ಒಂದು ಫ್ಯೂಚರ್ನ ಸೇಲ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ 550 ಶೇರ್ಗಳನ್ನ ಸೇಲ್ ಮಾಡ್ತಾ ಇದ್ದೀವಿ ಅಂತ ಅರ್ಥ. ಟಾಟಾ ಮೋಟಾರ್ಸ್ನ ಒಂದು ಶೇರ್ ಪ್ರೈಸು 756 ರೂಪಾಯಿ ಇದೆ. ಲಾಟ್ ಸೈಜ್ನಲ್ಲಿ 550 ಶೇರ್ಗಳಿವೆ. ಅವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 4,15,800 ರೂಪಾಯಿ ಬರುತ್ತೆ. ಇದು ಆ ಕಾಂಟ್ರಾಕ್ಟ್ನ ವ್ಯಾಲ್ಯೂ ಆಗಿರುತ್ತೆ. ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ ಸ್ಟ್ಯಾಂಡರ್ಡ್ ಕಾಂಟ್ರಾಕ್ಟ್ ವ್ಯಾಲ್ಯೂ ಏನಿದೆ ಅದು 6 ಲಕ್ಷ ಇದೆ. ಹೊಸ ರೂಲ್ಸ್ ಪ್ರಕಾರ ಅದನ್ನು 15ರಿಂದ 20 ಲಕ್ಷ ಮಾಡಬೇಕು ಅಂತ ಹೇಳಿ ಸೆಬಿ ರೂಲ್ಸ್ ಮಾಡಿದೆ. ಇದನ್ನು ಡಿಸೈಡ್ ಮಾಡೋದು ಎಕ್ಸ್ಚೇಂಜ್ ಮತ್ತು ಸೆಬಿ.
ಇಲ್ಲಿ ಒಂದು ಫಾರ್ಮುಲಾ ಬರುತ್ತೆ. ಇದರಿಂದ ನಾವು ಆ ಕಾಂಟ್ರಾಕ್ಟ್ ವ್ಯಾಲ್ಯೂನ ಡಿಸೈಡ್ ಮಾಡುತ್ತೆ. ಅದೇನಪ್ಪ ಅಂದರೆ ಕಾಂಟ್ರಾಕ್ಟ್ ವ್ಯಾಲ್ಯೂ ಈಕ್ವಲ್ ಟು ಫ್ಯೂಚರ್ ಪ್ರೈಸ್ ಇಂಟು ಲಾಟ್ ಸೈಜ್. ಇಲ್ಲಿ ಇನ್ನೂ 2 ಇಂಪಾರ್ಟೆಂಟ್ ವರ್ಡ್ಗಳು ಬರುತ್ತೆ. ಒಂದು ಮಾರ್ಜಿನ್, ಇನ್ನೊಂದು ಲೀವರೇಜ್. ಇದನ್ನು ಒಂದು ಎಕ್ಸಾಂಪಲ್ ತಗೊಂಡು ಅರ್ಥ ಮಾಡ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ಟಾಟಾ ಮೋಟಾರ್ಸ್, ಇದರ ಇವತ್ತಿನ ಪ್ರೈಸ್ ಬಂದು 750 ರೂಪಾಯಿ. ಒಂದು ಲಾಟ್ನಲ್ಲಿ 550 ಶೇರ್ ಇರುತ್ತೆ. ಇದರ ಟೋಟಲ್ ಕಾಂಟ್ರಾಕ್ಟ್ ವ್ಯಾಲ್ಯೂ 4,15,800 ರೂಪೀಸ್. ಇಲ್ಲಿ ಟಾಟಾ ಮೋಟಾರ್ಸ್ ಬಗ್ಗೆ ನಿಮ್ಮ ಮುಂದಿನ 2-3 ತಿಂಗಳ ವ್ಯೂ ಬಂದ್ಬಿಟ್ಟು ಅದರ ಶೇರ್ ಪ್ರೈಸು 750 ರೂಪಾಯಿಂದ 850 ರೂಪಾಯಿಗೆ ಹೋಗ್ಬೋದು. ಈ ಥರ ನಿಮ್ಮ ವ್ಯೂಸ್ ಇರುತ್ತೆ. ಈ ಟೈಮ್ನಲ್ಲಿ ನೀವು ಏನು ಮಾಡ್ಬೋದು ಅಂದರೆ, ಒಂದು ಕ್ಯಾಶ್ ಮಾರ್ಕೆಟ್ನಲ್ಲಿ ಟಾಟಾ ಮೋಟಾರ್ಸ್ ಈಕ್ವಿಟಿನ ಬೈ ಮಾಡ್ಬೋದು. ಆಗ 550 ಟಾಟಾ ಮೋಟಾರ್ಸ್ ಶೇರ್ನ ಬೈ ಮಾಡಿದರೆ 4,15,800 ರೂಪಾಯಿನ ಪೇ ಮಾಡಬೇಕಾಗುತ್ತೆ. ಆಗ ನೀವು 550 ಟಾಟಾ ಮೋಟಾರ್ಸ್ ಶೇರ್ನ ಬೈ ಮಾಡಿದಾಗ ಇರುತ್ತೆ. ಎರಡನೇದು ಏನು ಮಾಡ್ಬೋದು ಅಂದರೆ, ಟಾಟಾ ಮೋಟಾರ್ಸ್ನ ಒಂದು ಲಾಟ್ ಫ್ಯೂಚರ್ನ ಬೈ ಮಾಡ್ಬೋದು. ಆಗಲೂ ಕೂಡ ನೀವು 550 ಶೇರ್ ಬೈ ಮಾಡಿದ ಹಾಗೆ ಇರುತ್ತೆ. ಹಾಗಾದರೆ ಅದಕ್ಕೂ ಇದಕ್ಕೂ ಇರ್ತಕ್ಕಂಥ ಡಿಫ್ರೆನ್ಸ್ ಏನು? ನಾವು 550 ಶೇರ್ನೇ ಬೈ ಮಾಡೋದಾದರೆ ಕ್ಯಾಶ್ ಮಾರ್ಕೆಟ್ನಲ್ಲಿ ಬೈ ಮಾಡ್ಬೋದಲ್ಲ, ಫ್ಯೂಚರ್ ಮಾರ್ಕೆಟ್ನಲ್ಲಿ ಯಾಕೆ ಬೈ ಮಾಡಬೇಕು? ಇದನ್ನು ಈಗ ಅರ್ಥ ಮಾಡ್ಕೊಳ್ಳೋಣ. ಈಕ್ವಿಟಿ ಮಾರ್ಕೆಟ್ನಲ್ಲಿ ನಾವು 550 ಟಾಟಾ ಮೋಟಾರ್ ಶೇರ್ನ ಬೈ ಮಾಡಬೇಕು ಅಂದರೆ 4,15,800 ರೂಪಾಯಿ ಕೊಡಬೇಕಾಗುತ್ತೆ. ಆದರೆ ಅದೇ 550 ಶೇರ್ಗಳನ್ನ ಒಂದು ಲಾಟ್ನ ನಾವು ಫ್ಯೂಚರ್ನ ಬೈ ಮಾಡೋದಾದರೆ ಇಲ್ಲಿ ನಾವು ಕೇವಲ ಮಾರ್ಜಿನ್ ಅಮೌಂಟ್ನ ಪೇ ಮಾಡಿದ್ರೆ ಸಾಕು, ನಾವು ಆ ಕಾಂಟ್ರಾಕ್ಟ್ನ ಬೈ ಮಾಡ್ಬೋದು. ಈಗ ನಾವು ಮಾರ್ಜಿನ್ ಕ್ಯಾಲ್ಕುಲೇಟರ್ಗೆ ಹೋಗಿ ನಾವು ಎಷ್ಟು ಮಾರ್ಜಿನ್ ಅಮೌಂಟ್ನ ಪೇ ಮಾಡ್ಬೋದು ಅನ್ನೋದನ್ನು ನೋಡೋಣ. ಗೂಗಲ್ ಸರ್ಚಲ್ಲಿ ಮಾರ್ಜಿನ್ ಕ್ಯಾಲ್ಕುಲೇಟರ್ ಅಂತ ಟೈಪ್ ಮಾಡಿದ್ರೆ ನಮಗೆ ಝೀರೋದಾ ಪೋರ್ಟಲ್ನ ಮಾರ್ಜಿನ್ ಕ್ಯಾಲ್ಕುಲೇಟರ್ ಓಪನ್ ಆಗುತ್ತೆ. ಅಲ್ಲಿ F&O ಸೆಕ್ಷನ್ ಕ್ಲಿಕ್ ಮಾಡಿ ನಂತರ ಎಕ್ಸ್ಚೇಂಜ್ ಅನ್ನೋ ಜಾಗದಲ್ಲಿ NF ಅಂತ ಕ್ಲಿಕ್ ಮಾಡಿ ನಂತರ ಸಿಂಬಲ್ ಅನ್ನೋ ಜಾಗದಲ್ಲಿ ಟಾಟಾ ಮೋಟಾರ್ಸ್ ಅಂತ ಟೈಪ್ ಮಾಡಿ ನಾವಿಲ್ಲಿ 3 ಮಂತ್ಗಳ ಫ್ಯೂಚರ್ಗಳನ್ನ ವ್ಯೂ ಮಾಡ್ತಾ ಇದೀವಿ. ಹಾಗಾದರೆ ಮಾರ್ಚ್ ತಿಂಗಳದ್ದು ಕಾಂಟ್ರಾಕ್ಟ್ನ ನಾವಿಲ್ಲಿ ಆ್ಯಡ್ ಮಾಡಿದ್ರೆ ನಮಗೆ ಇಲ್ಲಿ ತೋರಿಸುತ್ತೆ ಟೋಟಲ್ ಮಾರ್ಜಿನ್ ಅಮೌಂಟ್ 84,593. ಇಲ್ಲಿ ಸ್ಟ್ಯಾಂಡರ್ಡ್ ಮಾರ್ಜಿನ್ ಮತ್ತು ಎಕ್ಸ್ಪೋಜರ್ ಮಾರ್ಜಿನ್, ಸ್ಟ್ಯಾಂಡ್ ಮಾರ್ಜಿನ್ ಮತ್ತು ಎಕ್ಸ್ಪೋಜರ್ ಮಾರ್ಜಿನ್ ಅಂತಲೂ ಕೂಡ ಇದೆ. ಅದನ್ನು ಮುಂದಿನ ವಿಡಿಯೋಗಳಲ್ಲಿ ಇದ್ರ ಬಗ್ಗೆ ತಿಳಿದುಕೊಳ್ಳೋಣ. ಈಗ ಟೋಟಲ್ ಮಾರ್ಜಿನ್ ಅಮೌಂಟ್ ಏನಿದೆಯಲ್ಲ ಅಷ್ಟನ್ನು ಪೇ ಮಾಡಿದ್ರೆ ಸಾಕು, ನಾವು ಈ ಕಾಂಟ್ರಾಕ್ಟ್ನ ಪಡಿಬಹುದು. ಆದರೆ ಇದನ್ನೇ ಈಕ್ವಿಟಿ ಮಾರ್ಕೆಟ್ನಲ್ಲಿ 4,15,800 ರೂಪೀಸ್ಗಳನ್ನ ಪೇ ಮಾಡಿ 550 ಟಾಟಾ ಮೋಟಾರ್ಸ್ ಶೇರ್ನ ಬೈ ಮಾಡಬೇಕಾಗಿತ್ತು. ಅದೇ ಫ್ಯೂಚರ್ ಮಾರ್ಕೆಟಲ್ಲಿ ಆದರೆ ಕೇವಲ 84,593 ರೂಪೀಸ್ಗೆ ಅಷ್ಟು ಶೇರ್ಗಳನ್ನ ಬೈ ಮಾಡ್ಬೋದು. ಬೇರೆ ಬೇರೆ ಶೇರ್ಗಳಿಗೆ ಬೇರೆ ಬೇರೆ ಥರ ಮಾರ್ಜಿನ್ ಇರುತ್ತೆ. ಆ ಮಾರ್ಜಿನ್ ಯಾವ ಥರ ಕ್ಯಾಲ್ಕುಲೇಟ್ ಆಗುತ್ತೆ ಅಂತ ಹೇಳಿದ್ರೆ ಆ ಶೇರ್ನ ವಾಲಟೈಲಿಟಿ ಮತ್ತು ಆ ಶೇರ್ನ ರಿಸ್ಕ್ ಫ್ಯಾಕ್ಟರ್ ಯಾವ ಥರ ಇದೆ ಅನ್ನೋದ್ರ ಮೇಲೆ ಕ್ಯಾಲ್ಕುಲೇಷನ್ ಆಗುತ್ತೆ. ಫ್ಯೂಚರ್ ಮಾರ್ಕೆಟ್ನ ನಾವು ಇನ್ನೂ ಒಂಥರ ಯೂಸ್ ಮಾಡ್ಬೋದು. ಅದು ಹೇಗೆ ಅಂದರೆ, ಫಾರ್ ಎಕ್ಸಾಂಪಲ್ ಟಾಟಾ ಮೋಟಾರ್ಸ್ ಶೇರ್ ನಮಗೆ ಬೈ ಮಾಡಬೇಕಾಗಿರುತ್ತೆ. ಯಾಕೆಂದರೆ ಅದರ ಪ್ರೈಸು ಇನ್ನು 2-3 ತಿಂಗಳಲ್ಲಿ 100 ರೂಪಾಯಿ ಜಾಸ್ತಿ ಆಗ್ಬೋದು ಅನ್ನೋ ವ್ಯೂ ನಮಗಿರುತ್ತೆ. ಆದರೆ ಈ ಟೈಮಲ್ಲಿ ನಮ್ಮ ಹತ್ರ ಅಷ್ಟೊಂದು ಕ್ಯಾಶ್ ಇರೋದಿಲ್ಲ. ಕೇವಲ 84,000 ರೂಪೀಸ್, ನಿಯರ್ಲಿ 85,000 ರೂಪೀಸ್ ಮಾತ್ರ ಕ್ಯಾಶ್ ಇರುತ್ತೆ ಅಂತ ಅನ್ಕೊಳ್ಳಿ. ಆದರೆ ನಾವು ಇವಾಗ ಬೈ ಮಾಡಿದ್ರೆ ನಮಗೆ ಜಾಸ್ತಿ ಪ್ರಾಫಿಟ್ ಸಿಗುತ್ತೆ. ಅಂತ ಟೈಮಲ್ಲಿ ನಾವು ಫ್ಯೂಚರ್ ಕಾಂಟ್ರಾಕ್ಟ್ನ ತಗೊಳ್ತೀವಿ. ನೆಕ್ಸ್ಟ್ 2 ಮಂತ್ಸ್ ಆದಮೇಲೆ ನಮ್ಮ ಹತ್ರ ದುಡ್ಡು ಬಂದ ಮೇಲೆ ನಾವು ಇದನ್ನ ಸೆಟಲ್ಮೆಂಟ್ ಮಾಡ್ಕೊಳ್ತೇವೆ. ಅದು ಹೇಗೆ ಅಂತ ಈಗ ನೋಡೋಣ. ಲೀವರೇಜ್ ಅಂದರೆ ಏನು ಅಂತ ನೋಡೋಣ. ಪ್ರೀವಿಯಸ್ ಎಕ್ಸಾಂಪಲ್ನಲ್ಲಿ ನಾವು ನೋಡಿದ ಹಾಗೆ 4 ಲಕ್ಷ ಅರೌಂಡ್ ಇರ್ತಕ್ಕಂಥ ಒಂದು ಕಾಂಟ್ರಾಕ್ಟ್ನ ಕೇವಲ 79,000 ಮಾರ್ಜಿನ್ ಅಮೌಂಟ್ ಕೊಟ್ಟು ಪರ್ಚೇಸ್ ಮಾಡಿದ್ವಿ. ಇದರಲ್ಲಿ ನಾವು 5 ಟೈಮ್ಸ್ ಜಾಸ್ತಿ ವ್ಯಾಲ್ಯೂ ಇರ್ತಕ್ಕಂಥ ಒಂದು ಕಾಂಟ್ರಾಕ್ಟ್ನ ಕೇವಲ ಒಂದು ಮಾರ್ಜಿನ್ ಮನಿ ಕೊಟ್ಬಿಟ್ಟು ಬೈ ಮಾಡಿದ್ವಿ. ಇಲ್ಲಿ ನಾವು ಅಡಿಷನಲ್ ಮನಿ ಕೊಡಲಿಲ್ವಲ್ಲ, ಅದನ್ನು ನಾವು ಲೀವರೇಜ್ ಅಂತ ಕರಿತೀವಿ. ಇಲ್ಲಿ ಲೀವರೇಜ್ ಕೂಡ ಡಿಫ್ರೆಂಟ್ ಶೇರ್ಗಳಿಗೆ ಡಿಫ್ರೆಂಟ್ ಆಗಿರುತ್ತೆ. ಈ ಲೀವರೇಜ್ ಅಮೌಂಟ್ ಡಿಪೆಂಡ್ ಆಗಿರೋದು ಆ ಶೇರ್ನ ವಾಲಟೈಲಿಟಿ ಮತ್ತು ರಿಸ್ಕ್ ಫ್ಯಾಕ್ಟರ್ನ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ನಾವು ಸೆಟಲ್ಮೆಂಟ್ ಅಂದರೆ ಏನು ಅಂತ ನೋಡೋಣ. ಫಾರ್ ಎಕ್ಸಾಂಪಲ್ ಟಾಟಾ ಮೋಟಾರ್ಸ್ನ ಒಂದು ಫ್ಯೂಚರ್ನ ಬೈ ಮಾಡಿದ್ದೀವಿ. ಅದು 29th ಜನವರಿ ದಿನದಂದು ಬೈ ಮಾಡಿದ್ದೀವಿ. ಇವತ್ತು ನಾವು ಬೈ ಮಾಡಿರ್ತಕ್ಕಂಥ ಪ್ರೈಸು 756 ರೂಪಾಯಿ. ಈ ಕಾಂಟ್ರಾಕ್ಟ್ನ ಎಕ್ಸ್ಪೈರಿ ಡೇಟ್ ಬಂದ್ಬಿಟ್ಟು 28 ಮಾರ್ಚ್ ಅಂದ್ಕೊಳ್ಳಿ. ಇಲ್ಲಿ ಒಂದು ಕ್ವಶನ್ ರೈಸ್ ಆಗುತ್ತೆ. ಈ ಟ್ರೇಡ್ನ ತಗೊಂಡ ಮೇಲೆ ಯಾವುದೇ ಕಂಡೀಷನಲ್ಲಿ ನಾವು ಈ ಟ್ರೇಡಿಂದ ಎಕ್ಸಿಟ್ ಆಗ್ಬೋದಾ ಅಥವಾ ಎಕ್ಸ್ಪೈರಿ ಡೇಟ್ ಬರೋವರೆಗೂ ಕಾಯಬೇಕಾ ಅನ್ನೋ ಒಂದು ಕ್ವಶನ್ನು ಎಲ್ಲರಿಗೂ ಬರುತ್ತೆ. ಈ ಫ್ಯೂಚರ್ ಕಾಂಟ್ರಾಕ್ಟಲ್ಲಿ ನೀವು ಯಾವಾಗ ಬೇಕಾದರೂ ಎಕ್ಸಿಟ್ ಆಗ್ಬೋದು. ಅದು ಪ್ರಾಫಿಟ್ಗಾದರೂ ಎಕ್ಸಿಟ್ ಆಗ್ಬೋದು ಅಥವಾ ಲಾಸ್ಗಾದರೂ ಎಕ್ಸಿಟ್ ಆಗ್ಬೋದು. ನೀವು ಪರ್ಚೇಸ್ ಮಾಡಿರುವ ಶೇರ್ ಪ್ರೈಸು ಅದರ ನೆಕ್ಸ್ಟ್ ಡೇನೇ 780ಕ್ಕೆ ರೀಚ್ ಆಯಿತು ಅಂತ ಅಂದ್ಕೊಳ್ಳಿ. ಆಗ ನಿಮಗೆ 24 ರೂಪಾಯಿ ಲಾಭ ಆಗಿರುತ್ತೆ. ಟೋಟಲಿ 24 ಇಂಟು 550, ಒಂದು ಲಾಟಲ್ಲಿ 550 ಶೇರ್ ಇರುತ್ತೆ. ನಮಗೆ 13,200 ರೂಪಾಯಿ ಲಾಭ ಆಗಿರುತ್ತೆ. ನಿಮಗೆ ಈ ಲಾಭದಿಂದ ಖುಷಿಯಾಗಿದ್ದರೆ ಆಗಲೇ ನೀವು ಈ ಟ್ರೇಡಿಂದ ಎಕ್ಸಿಟ್ ಆಗ್ಬೋದು. ಎಕ್ಸ್ಪೈರಿ ಡೇಟ್ವರೆಗೂ ಕಾಯುವಂಥ ಅವಶ್ಯಕತೆ ಇರೋದಿಲ್ಲ. ಇಲ್ಲಿ ಪ್ರಾಫಿಟ್ ಇರ್ಬೋದು ಅಥವಾ ಲಾಸ್ ಇರ್ಬೋದು. ಸೆಟಲ್ಮೆಂಟ್ ಆಗ್ತಾ ಇರೋದು ಕ್ಯಾಶ್ನಲ್ಲಿ. ಇಲ್ಲಿ ಬೈಯರು ಫುಲ್ ಅಮೌಂಟ್ ಕೊಟ್ಟು ಬೈ ಮಾಡಿಲ್ಲ.
ಸೇಲರ್ ಕೂಡ ಆ ಅಮೌಂಟ್ನ ರಿಸೀವ್ ಮಾಡಿಲ್ಲ. ಇಲ್ಲಿ ಎಕ್ಸ್ಚೇಂಜ್ ಇನ್ವಾಲ್ವ್ಮೆಂಟ್ ಇದೆ. ನಾವು ಇಲ್ಲಿ ಕೊಟ್ಟಿದ್ದು ಕೇವಲ ಮಾರ್ಜಿನ್ ಮನಿ. ಅಕಸ್ಮಾತ್ ಶೇರ್ ಪ್ರೈಸ್ ಏನಾದರೂ ಕೆಳಗಡೆ ಇಳಿದಿದ್ರೆ ನೀವು ಲಾಸ್ನ ಕೂಡ ಬುಕ್ ಮಾಡಬೇಕಾಗುತ್ತೆ. ಅದು ಕೂಡ 13,200 ರೂಪಾಯಿ. ಇಂಡಿಯಾದಲ್ಲಿ ಮೋಸ್ಟ್ ಆಫ್ ದ ಫ್ಯೂಚರ್ ಟ್ರೇಡಿಂಗ್ಗಳು ಕ್ಯಾಶ್ನಲ್ಲೇ ಸೆಟಲ್ಮೆಂಟ್ ಆಗುತ್ತೆ. ಇಲ್ಲಿ ನಾವು ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನ ಅಬ್ಸರ್ವ್ ಮಾಡಬೇಕಾಗುತ್ತೆ. ಇಲ್ಲಿ ಬಯ್ಯರ್ ಲಾಭ ಮಾಡ್ದ ಅಂದರೆ ಸೇಲರು ಲಾಸ್ ಆಗಿರುತ್ತೆ, ವೈಸ ವರ್ಸ. ಅದೇ ಸೇಲರ್ ಲಾಭ ಆಗಿದೆ ಅಂತ ಹೇಳಿದ್ರೆ ಬಯ್ಯರು ಲಾಸ್ ಮಾಡ್ಕೊಂಡಿರ್ತಾನೆ. ಇಲ್ಲಿ ಯಾವುದೇ ರೀತಿ ಸ್ಟ್ರಿಕ್ಟ್ ಆದ ಆಬ್ಲಿಗೇಷನ್ ಇರೋದಿಲ್ಲ. ಎಕ್ಸ್ಪೈರಿ ಡೇಟ್ ಆಗಬೇಕು, ಅಲ್ಲಿವರೆಗೂ ಕಾಯಬೇಕು ಅನ್ನೋ ಕಂಡೀಷನ್ ಕೂಡ ಇರೋದಿಲ್ಲ. ಇಲ್ಲಿ ನಾವು ಲಾಭ ಮಾಡ್ಕೊಳ್ಳಿ ಅಥವಾ ಲಾಸ್ ಮಾಡ್ಕೊಳ್ಳಿ, ಅದರ ನೆಕ್ಸ್ಟ್ ಡೇನೇ ಸೆಟಲ್ಮೆಂಟ್ ಆಗುತ್ತೆ. ನೀವು ಕಾಂಟ್ರಾಕ್ಟ್ನ ಸ್ಕ್ವೈರ್ ಆಫ್ ಮಾಡಿದ ತಕ್ಷಣವೇ ಮಾರ್ಜಿನ್ ಮನಿ ಏನಿದೆ ಅದರಲ್ಲಿ 80% ಅನ್ಬ್ಲಾಕ್ ಆಗುತ್ತೆ. ಇನ್ನು 20% ನೆಕ್ಸ್ಟ್ ಡೇ ಅನ್ಬ್ಲಾಕ್ ಆಗುತ್ತೆ. ಈ ಫ್ಯೂಚರ್ ಕಾಂಟ್ರಾಕ್ಟ್ನಲ್ಲಿ ನೀವು ಯಾವಾಗ ಬೇಕಾದರೂ ಎಕ್ಸಿಟ್ ಆಗ್ಬೋದು. ವಿತಿನ್ ಎ ಸೆಕೆಂಡ್ನಲ್ಲೂ ಕೂಡ ನೀವು ಎಕ್ಸಿಟ್ ಆಗ್ಬೋದು. ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಫ್ಯೂಚರ್ ಪ್ರೈಸ್ನ ಯಾವ ಥರ ಡಿಟರ್ಮೈನ್ ಮಾಡೋದು ಅಂತ ನೋಡೋಣ. ರೋಲ್ ಓವರ್ ಅಂದರೆ ಏನು, M2M ಪ್ರಾಫಿಟ್ ಆ್ಯಂಡ್ ಲಾಸ್ ಅಂದರೆ ಏನು, ಸ್ಪ್ಯಾಮ್ ಮಾರ್ಜಿನ್ ಮತ್ತು ಎಕ್ಸ್ಪೋಜರ್ ಮಾರ್ಜಿನ್ ಅಂದರೆ ಏನು ಅಂತ ನೋಡೋಣ. ಐ ಹೋಪ್ ಫ್ರೆಂಡ್ಸ್ ಈ ಕಾನ್ಸೆಪ್ಟು ನಿಮಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ಇವತ್ತಿಗೆ ಇಷ್ಟೇ. ಈ ಸೀರೀಸ್ನ ಮುಂದಿನ ವಿಡಿಯೋಗಳನ್ನು ನೋಡೋದಕ್ಕಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಕ್ಲಿಕ್ ಮಾಡಿ.